ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೆಚ್ಚಿದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋದವ್. ಅತ್ಯಂತ ನೋವಿನ ಒಂದು ಮಾತು ಹೇಳಬೇಕಾಗಿದೆ. ಇವತ್ತು 25 ವರ್ಷಗಳ ನಂತರ ಭಾರತ ದಕ್ಷಿಣ ಆಫ್ರಿಕಾ ವಿರುದ್ಧ ಕ್ರಿಕೆಟ್ನಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಸೋತದ, ಸಿರೀಸ್ ಕಳ್ಕೊಂಡದ. ನಾಯಕಂದು ಹೇಳೋ ಅವಶ್ಯಕತೆ ಇಲ್ಲ, ಶುಭ್ಮನ್ಗಿಲ್ಲ, ಇಲ್ಲಿ ಪಂತಿದ್ದಾರೆ, ಕೋಚ್ ನಮ್ಮ ಗಂಭೀರ್ ಅವರಿದ್ದಾರೆ. ಇನ್ನು ಗೆದ್ದ ಸೌತ್ ಆಫ್ರಿಕಾ ತಂಡದ ಕ್ಯಾಪ್ಟನ್ ತೆಂಬಾ ಬಹುಮಾ ನಿಜವಾಗಿಯೂ ಆ ದೇಶ ಹೆಮ್ಮೆ ಪಡುವಂಥ ಕೆಲಸ ಮಾಡ್ಯದ. ನಿಮಗೆ ಗೊತ್ತದ, ನೆಲ್ಸನ್ ಮಂಡೇಲಾ ಅವರ ಹೆಸರು ಕೇಳ್ತೀರಿ ನೀವು. ನೆಲ್ಸನ್ ಮಂಡೇಲಾ ಅವರ ಹೋರಾಟದಿಂದಾಗಿ ಅಲ್ಲಿ ಜನಾಂಗೀಯ ದ್ವೇಷ ಕಡಿಮೆಯಾಗಿ ಇವತ್ತು ಅಲ್ಲಿ ಬಿಳಿ ಮತ್ತು ಕಪ್ಪು ಜನರ ಮಧ್ಯೆ ಆತ್ಮೀಯತೆ ಇವತ್ತು ಕೂಡಿದೆ ಅನ್ನೋದಕ್ಕೆ ಇವತ್ತು ಗೆದ್ದಂತಹ ತೆಂಬಾ ಬಹುಮಾ ಒಬ್ಬ ಕಪ್ಪು ವರ್ಣೀಯ ಮನುಷ್ಯ. ಅದೇ ಕಾರಣಕ್ಕೆ ಗೆಲುವು ಕಾರಣದಂಥವ ಕೆಂಪು ವರ್ಣೀಯ ಮನುಷ್ಯ ಸಿಮೋನ್ ಹಾರ್ಮರ್. ಇದೊಂದು ಚಾರಿತ್ರಿಕ ಗೆಲುವು ದಕ್ಷಿಣ ಆಫ್ರಿಕಾಕ್ಕೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇನ್ನು ನಮ್ಮ ಭಾರತ ಟೀಮ್ ಬಗ್ಗೆ ಮಾತಾಡುವಂಥ ವಿಷಯ ಏನಪ್ಪ ಅಂದ್ರೆ, ಇನ್ನೂ ಕಲಿಬೇಕಾಗ್ಯದ ಅನ್ನೋದು ಭಾಳ ಸತ್ಯ. ಇನ್ನೂ ಹೋರಾಟದ ಕಿಚ್ಚು ಬೆಳೆಸಿ ಹೋಗ್ಬೇಕಾಗ್ಯದ. ಗೆದ್ದಾಗ ಯಾವುದು ಕಾಣೋದಿಲ್ಲ ಕಣ್ಣಿಗೆ, ಸೋತ ಮೇಲೆ ಎಲ್ಲರೂ ಕಾಣಲಿಕ್ಕೆ ಶುರು ಆಗ್ತಾವೆ. ಪ್ರತಿಯೊಬ್ಬರು ಟೀಕೆ ಎಲ್ಲರೂ ಮಾಡ್ತಾ ಇದ್ದಾರೆ ಟೀಮಿನ ಬಗ್ಗೆ. ನಾನು ಟೀಕೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ಯಾಕೆಂದರೆ ಸೋಲು ಗೆಲುವು ಇವೆರಡೂ ಆಟದ ಅವಿಭಾಜ್ಯ ಅಂಗಗಳು. ಇವತ್ತು ಗೆದ್ದವ್ರು